ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಡೀ ಜಗತ್ತು ನಾಮರೂಪದಿಂದ ಆಗಿದೆ. ಇಡೀ ಜಗತ್ತಿನಲ್ಲಿ ನಾಮರೂಪ ಬಿಟ್ಟು ಇನ್ನೊಂದು ವಸ್ತು ತೋರಿಸಿ ಇಲ್ಲ. ಮೈಕು ಒಂದು ಹೆಸರು ಒಂದು ರೂಪ, ಸ್ಟೂಲ್ ಒಂದು ಹೆಸರು ಒಂದು ರೂಪ, ಬುಕ್ ಒಂದು ಹೆಸರು ಒಂದು ರೂಪ. ಜಗತ್ತಲ್ಲಿ ನೀವು ಏನೇನು ನೋಡ್ತೀರೋ ಎಲ್ಲ ಒಂದು ನಾಮ ಒಂದು ರೂಪ. ಅಂಥದ್ದು ಇಲ್ಲದೆ ಇರೋದೇನಾದರೂ ಇದ್ದರೆ ಹೇಳಿ ನೋಡೋಣ. ನಾವು ಒಂದು ನೋಡಿದ್ವಿ, ಅದಕ್ಕೆ ನಾಮನೂ ಇಲ್ಲ ರೂಪನೂ ಇಲ್ಲ ಅನ್ನುವಂಥದ್ದು ಏನಾದರೂ ಇದ್ದರೆ ಹೇಳಿ, ಯೋಚನೆ ಮಾಡಿ. ನಮ್ಮ ಮನಸ್ಸಲ್ಲಿ ಏನೇನು ವಿಚಾರ ಬರುತ್ತವೋ, ನಮ್ಮ ಮನಸ್ಸಿನಲ್ಲಿ ಏನೇನು ಆಲೋಚನೆಗಳು ಬರುತ್ತವೋ ಅವೆಲ್ಲ ಹೇಗಿವೆ? ಅದಕ್ಕೆಲ್ಲ ಒಂದು ನಾಮ ಒಂದು ರೂಪ, ಒಂದು ನಾಮ ಒಂದು ರೂಪ. ನನ್ನ ಮನಸ್ಸಲ್ಲಿ ಒಂದು ವಿಚಾರ ಬಂತು, ಅದಕ್ಕೆ ನಾಮನೂ ಇಲ್ಲ ರೂಪನೂ ಇಲ್ಲ ಅಂತ ಹೇಳಲಿಕ್ಕೇ ಸಾಧ್ಯವಿಲ್ಲ. ನಮ್ಮ ಪ್ರತಿಯೊಂದು ಆಲೋಚನೆಗಳು ಥಾಟ್ಸ್ ಚಿತ್ರರೂಪದಲ್ಲಿ, ಚಿತ್ರ ಅಂದ್ರೇನು ರೂಪ, ಅದಕ್ಕೊಂದು ಹೆಸರು, ಈ ರೂಪದಲ್ಲಿಯೇ ಇವೆ. ಹಾಗಾದರೆ ಯಾವುದನ್ನು ನಾವು ಜಗತ್ತು ಅಂತ ಕರಿತೇವೋ ಅದು ಬೇರೆ ಏನೂ ಅಲ್ಲ, ನಾಮರೂಪ ಜಗತ್ತು. ಇದು ಎಲ್ಲಿಂದ ಬಂತು? ಹಿಂದೆ ಪರಬ್ರಹ್ಮ ಒಬ್ಬನೇ ಇದ್ದ, ಪರಬ್ರಹ್ಮ ಒಬ್ಬನೇ ಇದ್ದ. ಪರಬ್ರಹ್ಮನ ಸಂಕಲ್ಪದಿಂದ ಓಂ, ಓಂ ಏನು? ನಾದ ಬ್ರಹ್ಮ, ಶಬ್ದ ಬ್ರಹ್ಮ ಹೊರಹೊಮ್ಮಿ ಬಂತು. ಮುಂಚೆ ಏನೂ ಇರಲಿಲ್ಲ, ಕೇವಲ ಬ್ರಹ್ಮವಸ್ತು ಪರಬ್ರಹ್ಮ ಇದ್ದ. ಈಗ ಅವನ ಸಂಕಲ್ಪ ಮಾತ್ರದಿಂದ, ಸಂಕಲ್ಪ ಅಂದ್ರೇನು? ಇಚ್ಛೆ. ಅವನ ಸಂಕಲ್ಪ ಮಾತ್ರದಿಂದ ಶಬ್ದ ಅಥವಾ ನಾದ ಬ್ರಹ್ಮ ಬಂತು. ಈ ಓಂಕಾರವೇ ಇಡೀ ಜಗತ್ತಾಗಿ ಅಭಿವ್ಯಕ್ತ ಆಯಿತು. ಈ ಓಂಕಾರವೇ ಪಂಚಭೂತಗಳಾದವು, ಜಗತ್ತಿನಲ್ಲಿರುವ ಎಲ್ಲ ನಾಮರೂಪಗಳಾದವು. ಇದೆಲ್ಲ ಮನುಷ್ಯ ನಿರ್ಮಿತ ಏನು? ಇಲ್ಲ. ಈ ಓಂಕಾರದ ಉಪಾಸನೆ, ಸ್ವಸ್ತಿಕ್ನ ಉಪಾಸನೆ, ಇನ್ನು ಕೆಲವರು ಪೂರ್ಣ ಜೀರೋ, ಇನ್ನು ಕೆಲವರು ಈ ದೇವಿ ಪೂಜೆಯಲ್ಲಿ ಯಂತ್ರ ಎಲ್ಲ ಉಪಯೋಗಿಸ್ತಾರಲ್ಲ, ಯಂತ್ರ ಪೂಜೆ, ಇವೆಲ್ಲ ಮತ್ತು ಬೇರೆ ಬೇರೆ ದೇವದೇವಿಯರ ಪೂಜೆ, ಸಾಲಿಗ್ರಾಮಗಳ ಪೂಜೆ, ಲಿಂಗ ಪೂಜೆ, ಬೇರೆ ಬೇರೆ ಹೋಮಗಳು, ಇವೆಲ್ಲವನ್ನು ನಾವು ಕರ್ಮ ಎಂದು ಕರೆಯುತ್ತೇವೆ. ರಿಚುವಲಿಸ್ಟಿಕ್ ವರ್ಷಿಪ್, ಧಾರ್ಮಿಕ ವಿಧಿ ವಿಧಾನಗಳು. ಇವು ಕೂಡ, ಇವುಗಳ ಅಧ್ಯಯನ ಕೂಡ ಕರ್ಮಯೋಗಕ್ಕೆ ಸೇರಿದ್ದು. ಮುಂದಿನ ವಿಚಾರ ಸ್ವಾಮೀಜಿ ಹೇಳ್ತಾರೆ, ಪ್ರತಿಯೊಬ್ಬ ಮನುಷ್ಯ ದಿನ ಬೆಳಗಾದರೆ ಮಾತು ಎನ್ನುವ ಒಂದು ಪ್ರಚಂಡ ಶಕ್ತಿಯನ್ನು ಉತ್ಪನ್ನ ಮಾಡ್ತಿದ್ದಾನೆ, ಮ್ಯಾನಿಪುಲೇಟ್ ಮಾಡ್ತಿದ್ದಾನೆ. ಈ ಮಾತು ಬರುವುದು ಎಲ್ಲಿಂದ? ವಿಚಾರದಿಂದ. ವಿಚಾರ ಇದ್ದರಷ್ಟೇ ಮಾತನಾಡ್ತೀವಿ, ತಲೆಯಲ್ಲಿ ಏನೂ ಇಲ್ಲದೆ ಮಾತನಾಡೋದು ಮೂರ್ಖರಷ್ಟೇ. ಮನುಷ್ಯ ದಿನ ಬೆಳಗಾದರೆ ಚಿಂತನೆ, ಚಿಂತನ ಶಕ್ತಿ, ವಾಕ್ ಶಕ್ತಿ ಎನ್ನುವ ಒಂದು ಪ್ರಚಂಡ ಶಕ್ತಿಯನ್ನು ಸಿದ್ಧ ಮಾಡ್ತಿದ್ದಾನೆ, ನಿರ್ಮಾಣ ಮಾಡ್ತಿದ್ದಾನೆ. ವಾಕಿನಲ್ಲಿ ಎಷ್ಟು ಶಕ್ತಿ ಇದೆ ಸ್ವಾಮೀಜಿ ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಈಗ ನಾನು ಮಾತನಾಡ್ತಿದ್ದೇನೆ, ನಾನೇನು ನಿಮ್ಮನ್ನು ಮುಟ್ತಾ ಇಲ್ಲ, ನಾನು ನಿಮ್ಮನ್ನು ಅಲ್ಲಾಡಿಸ್ತಿಲ್ಲ. ನನ್ನ ಮಾತುಗಳು ಗಾಳಿಯಲ್ಲಿ ತೇಲಿ ಬಂದು ನಿಮ್ಮ ಕಿವಿಯ ತಮಟೆಗಳನ್ನು ತಟ್ಟುತ್ತವೆ, ಅದು ನರವ್ಯೂಹಗಳ ಮೂಲಕ ಮೆದುಳನ್ನು ತಲುಪುತ್ತವೆ. ಮೆದುಳನ್ನು ತಲುಪಿದಾಗ ಓ ನಿಮಗೆ ಫ್ಲ್ಯಾಶ್ ಆಗುತ್ತೆ, ಏನು ಹೇಳ್ತಿದ್ದಾರೆ ಇವರು ಅಂತ.
ಆಗ ನಿಮಗೆ ಆನಂದ ಆಗುತ್ತೆ, ಅರಿವು ಮೂಡುತ್ತೆ, ಬೆಳಕು ಸಿಗತ್ತೆ, ಸಾಂತ್ವನ ಸಿಗತ್ತೆ, ಧೈರ್ಯ ಸಿಗತ್ತೆ. ಏನು ಅದ್ಭುತ! ನಾನು ಏನೂ ಮಾಡಲಿಲ್ಲ, ನಾನು ನಿಮ್ಮನ್ನು ಮುಟ್ಲಿಲ್ಲ, ಅಲ್ಲಾಡಿಸಲಿಲ್ಲ, ಹೊಡಿಲಿಲ್ಲ. ಶಬ್ದಗಳು ಮಾಡುವ ಅದ್ಭುತವಾದ ಕೆಲಸ ಇದು. ಇದು ಆಶ್ಚರ್ಯಕರವಲ್ಲವೇ? ಸ್ವಾಮೀಜಿ ಹೇಳ್ತಾರೆ. ನಮಸ್ಕಾರ.